ಸರಿಯಾಗಿ ಕಾಲೇಜ್ ಬರ್ತಾರ ಇಲ್ವೋ. ಈಗಂತೂ ನಮ್ಮ ಫೋನ್ಗಳು ಬಂದ್ಮೇಲೆ ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಈಗ ಎಲ್ಲ ಕಂಪ್ಲೀಟ್ ಲಾಟೆಸ್ಟ್ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ, ಸಿಸ್ಟಮೇ ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ. ಸೊ ನೀವು ಅದಕ್ಕೆ ಟ್ರಾಪ್ ಆಗೋಕೆ ಹೋಗ್ಬೇಡಿ. ನೀವು ಟೀಚ್ ಹೌ ಇಂಪಾರ್ಟೆಂಟ್, ಹೌ ದಿಸ್ ಲೈಫ್. ಈ ಏಜ್ ಇದೆಯಲ್ಲ, ಈ ಏಜ್ ಅನ್ನ ನೀವೇನು 21ರಿಂದ 24, 25, 26 ವರ್ಷಕ್ಕೆ ನೀವೇನು ಮಕ್ಕಳನ್ನ ನೀವು ತಯಾರು ಮಾಡ್ತಿರಲ್ಲ, ಈ ಏಜ್ ನ ನೀವು ಕಂಟ್ರೋಲ್ ಅಲ್ಲಿ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಮಾರಲ್ ಸೈನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಮಾರಾಲಿಟಿ ಇಂಪಾರ್ಟೆಂಟ್. ನಮ್ಮ ಇದನ್ನ ಬಿಟ್ಬಿಟ್ರೆ ನಮ್ಮ ಈ ದೇಶದ ಆಸ್ತಿ ಏನಪ್ಪ? ನಮ್ಮ ಸಂಸ್ಕೃತಿ. ಅವರ್ ಬಿಗ್ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ ಇಸ್ ಕಲ್ಚರ್. ಇಡೀ ಹೊರಗಡೆ ದೇಶದವರೆಲ್ಲ ಇಲ್ಲಿ ಬಂದು ನಮ್ಮ ಸಂಸ್ಕೃತಿ, ಇವತ್ತು ನಾವು ಕುಂಭಮೇಳ ಮಾಡ್ತಾ ಇದೀವಿ, ಎಲ್ಲ ವಿಶ್ವದ ಅನೇಕ ದೇಶದವರೆಲ್ಲ ಬಂದು ಅಲ್ಲಿಲ್ವಾ ನದಿಗಳು, ಅಲ್ಲಿ ಮುಳುಗ್ಬೋದಾಯ್ತಲ್ಲ, ಇಲ್ಲೇ ಬಂದು ಯಾಕೆ ಮುಳುಗ್ತಾ ಇದ್ದಾರೆ? ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಟ್ ಇಂಡಿಯಾ ಹ್ಯಾಸ್. ಕೋಟ್ಯಾಂತರ ಜನ ಹೋಗಿ ಅಲ್ಲಿ ಮಾಡ್ತಾರೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೋದಂತೆ. ಆಗ ತನ್ನ ಗುರು ಅರಿಸ್ಟಾಟಲ್ ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೇಳಿದಂತೆ, ಗುರುಗಳೇ ನಾನು ಭಾರತ ಕಟ್ಕೊಂಡು ಹೋಗ್ತೀನಿ. ಯಂಗ್ ಮ್ಯಾನ್ 31, 32 ಇಯರ್ಸ್ ಅವನು ಪ್ರಪಂಚದ 2/3 ಭಾಗನ ವಶಪಡಿಸ್ಕೊಬಿಟ್ಟಿದ್ದ ಅವನು. ಅಷ್ಟೊತ್ತಿಗೆ ನಾನು ಗುರುಗಳು ಕೇಳ್ತೇನೆ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ ಅಂತ ಹೇಳ್ತೇನೆ. ನೀನು ಭಾರತಕ್ಕೆ ಹೋಗ್ತಾ ಇದೆಯಾ? ಹೋಗ್ತಾ ಇದ್ದೀನಿ. ನೀನು ವಾಪಸ್ ಬರ್ತೀರೋ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ. ಏನದು 5 ವಸ್ತು? ಒಂದು ಭಗವದ್ಗೀತೆ, ಒಂದು ರಾಮಾಯಣ ಗ್ರಂಥ, ಒಂದು ಭಗವದ್ಗೀತೆ, ಒಂದು ಗಂಗಾಜಲ, ಒಂದು ಕೃಷ್ಣನ ಕೊರಳು, ಮತ್ತೊಂದು ತತ್ವಜ್ಞಾನಿ. ಈ ಭಾರತದಲ್ಲಿರುವಂಥ ಎಲ್ಲ ಅನೇಕ ಸೈಂಟಿಸ್ಟ್ಗಳು ತತ್ವಜ್ಞಾನರು ಏನು ಇವತ್ತು ನಾವೇನು ಆಚಾರ್ಯ ಅಂತ ಕರಿತೀವಿ, ಶಂಕರಾಚಾರ್ಯ ಕರಿತೀವಿ, ಸರ್ವಜ್ಞ ಅಂತ ಕರಿತೀವಿ, ಬಸವಣ್ಣ ಅಂತ ಕರಿತೀವಿ, ತಿರುವಳ್ಳೂರ್ ಅಂತ ಕರಿತೀವಿ, ಗುರುನಾನಕ್ ಅಂತ ಕರಿತೀವಿ. ಹೀಗೆ ಯಾವುದೋ ಒಬ್ಬ ತತ್ವಜ್ಞಾನಿ ಇಟ್ಕೊಂಡ್ ಬಾ ಸಾಕು. ಕೃಷ್ಣನ ಕೊರಳು ಅಂತ ತಗೊಂಡ್ ಬಾ, ಗಂಗಾಜಲ ಅಂತ ಬಾ, ಭಗವದ್ಗೀತೆ ಗ್ರಂಥ ತಗೊಂಡ್ ಬಾ, ರಾಮಾಯಣ ತಗೊಂಡ್ ಬಾ, ಇಡೀ ಭಾರತನೇ ವಶ ಪಡ್ಕೊಂಡಾಗ್ತದೆ ಅಂತ ಅವತ್ತು ಅರಿಸ್ಟಾಟಲ್ ಹೇಳ್ತಾರೆ.